ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಸ್ ಕಿಚನ್. ಅವರೇ ಬೇಳೆ ಸೀಸನ್ ಆಗಿರೋದ್ರಿಂದ ಅವರೇ ಬೇಳೆ ವಡೆ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 2 ಅವರು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ನೀವು ವಡೆ ಮಾಡೋಕ್ಕೂ ಮುಂಚೆ ಒಂದು 2 ಅವರ್ಸ್ ಮುಂಚೆನೇ ಕಡಲೆಬೇಳೆ ನೆನೆಸಿಟ್ಕೊಂಡ್ರೆ ಸಾಕು. ಇಲ್ಲಿ ಇದಕ್ಕಿನ ಬೇಳೆ ತೊಗೊಂಡಿದ್ದೀನಿ 1 ಕಪ್ಪು, ಈರುಳ್ಳಿ 1 ಕಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ, ಒಣಮೆಣಸಿನ್ಕಾಯಿ, ಉಪ್ಪು. ಫಸ್ಟ್ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಆ ಮಿಕ್ಸಿ ಜಾರ್ಗೆ ಕಡಲೆಬೇಳೆನ ಏನು ನೆನೆಸಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ. ಅವರೆಬೇಳೆ ಸ್ವಲ್ಪ ಹಾಕ್ಕೊಳ್ಳೋಣ. ಕಡಲೆಬೇಳೆ ಮತ್ತು ಅವರೆಬೇಳೆ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಅವರೆಬೇಳೆ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಶುಂಠಿ ಆ್ಯಡ್ ಮಾಡ್ಕೊಳ್ಳೋಣ, ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಒಣಮೆಣಸಿನ್ಕಾಯಿ. ಇವಾಗ ಇದನ್ನೆಲ್ಲನೂ ರುಬ್ಕೊಬರೋಣ. ನೀರನ್ನ ಹಾಕ್ಕೋಬಾರ್ದು, ಹಾಗೇ ರುಬ್ಬಬೇಕು. ನೋಡಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ತರಿ ಹಾಗೆ ರುಬ್ಕೋಬೇಕು ಯಾವಾಗ್ಲೂ ವಡೆಗೆ. ಇವಾಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅವರೆಬೇಳೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕ್ಕೊಳ್ದೇನೆ ರುಬ್ಕೊಳ್ಳಿ. ಇನ್ನೊಂದು ರೌಂಡು ರುಬ್ಕೊಳ್ಳಿ ಸೇಮ್ ಅದೇ ಥರನೇ. ನಾನೀಗ ಈ ರುಬ್ಕೊಂಡಿರುವಂಥ ಬೇಳೆ ಏನಿತ್ತು ಅದಕ್ಕೆ ಸ್ವಲ್ಪ ಅವರೆಬೇಳೆನ ಉಳಿಸಿಟ್ಕೊಂಡಿದ್ದೆ, ಆ ಬೇಳೆನ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ 1 ಕಪ್ ಹಾಕ್ಕೊಳ್ತಿದ್ದೀನಿ. ಸಬ್ಬಸಿಗೆ ಸೊಪ್ಪು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ, 1 ಸ್ಪೂನ್ ಸಾಲ್ಟ್, ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ವಡೆ ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆನ ಕಾಯೋದಕ್ಕೆ ಬಿಡೋಣ. ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ವಡೆ ಉಂಡೆ ಮಾಡಿಟ್ಕೊಂಡ್ರೆ ತಟ್ಟಕ್ಕೆ ಈಸಿ ಆಗುತ್ತೆ ವಡೆನ. ಸೊ ವಡೆನ ಉಂಡೆ ಮಾಡಿಟ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ವಡೆ ಉಂಡೆ ಮಾಡಿಕೊಂಡು ಇಟ್ಕೊಳ್ಳಿ. ವಡೆನ ಕೈ ಮೇಲೆ ನೀಟಾಗಿ ಈ ಥರ ತಟ್ಕೊಂಡು ಇವಾಗ ಎಣ್ಣೆ ಕಾದಿರುತ್ತೆ. ಕಾದಿರೋ ಎಣ್ಣೆಗೆ ವಡೆ ಬಿಡೋಣ. ಇದೇ ಥರನೇ ಎಲ್ಲ ವಡೆನೂ ತಟ್ಬಿಟ್ಟು ಎಣ್ಣೆಗೆ ಬಿಡಬೇಕು. ಅವರೆಬೇಳೆ ಸೀಸನಲ್ಲಿ ವೆರೈಟಿಯಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಇದೊಂದು ಬೆಸ್ಟ್ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಲ್ಲಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ಆದಷ್ಟು ಲೋ ಫ್ಲೇಮಲ್ಲೇ ವಡೆನ ಬೇಯಿಸ್ಕೊಳ್ಳಿ. ಅವರೆಬೇಳೆ ವಡೆ ರೆಡಿ ಆಯಿತು. ನೋಡಿ ಎಷ್ಟು ಗರಿಯಾಗಿರುತ್ತೆ, ತಿನ್ನೋಕ್ಕೂ ತುಂಬ ಗರಿಯಾಗಿರುತ್ತೆ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ನಮಸ್ಕಾರ.